ಸಾರ್ವಜನಿಕರಿಗೆ ಮೂಲಭೂತ ಸೌಲಭ್ಯಗಳೇ ಇಲ್ಲದ ಪರಿಸ್ಥಿತಿಯಲ್ಲಿ ಖಾಸಗಿ ಬಸ್ ನಿಲ್ದಾಣವನ್ನ ಸುಂಕ ವಸೂಲಿಗೆ ಹರಾಜು ಹಾಕಿರುವುದು ಎಷ್ಟು ನ್ಯಾಯಸಮ್ಮತ ಎಂಬ ಪ್ರಶ್ನೆ ಇದೀಗ ನಗರದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಹೌದು, ಇದು ಚಳ್ಳಕೆರೆ ನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಕುಡಿಯುವ ನೀರು, ಸಮರ್ಪಕ ನೆರಳು, ಕುಳಿತುಕೊಳ್ಳಲು ಆಸನಗಳಂತಹ ಮೂಲಭೂತ ಸೌಲಭ್ಯಗಳೇ ಇಲ್ಲದೆ ತೊಂದರೆ ಅನುಭವಿಸುತ್ತಿದ್ದಾರೆ. ಬಿಸಿಲಿನ ತಾಪದಲ್ಲಿ ಮಹಿಳೆಯರು, ಹಿರಿಯರು ಮತ್ತು ಮಕ್ಕಳಿಗೆ ಅಪಾರ ಕಷ್ಟ ಎದುರಾಗಿದೆ. ಇದಕ್ಕೆ ಸೇರ್ಪಡೆಯಾಗಿ ನಿಲ್ದಾಣದೊಳಗೆ ಆಟೋಗಳ ದರ್ಬಾರು ಹೆಚ್ಚಿದ್ದು, ಖಾಸಗಿ ಬಸ್ಗಳಿಗೆ ಸರಿಯಾಗಿ ನಿಲ್ಲಿಸಲು ಹಾಗೂ ತಿರುಗಿಸಿಕೊಳ್ಳಲು ಅಗತ್ಯವಾದ ಜಾಗವೇ ಇಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರ ಪರಿಣಾಮವಾಗಿ ಟ್ರಾಫಿಕ್ ಗೊಂದಲ ಉಂಟಾಗುತ್ತಿದ್ದು, ಕೆಲ ಸಂದರ್ಭಗಳಲ್ಲಿ ಪೊಲೀಸರಿಂದ ಖಾಸಗಿ ಬಸ್ ಚಾಲಕರಿಗೆ ದಂಡ ವಿಧಿಸಲಾಗುತ್ತಿದೆ ಎಂಬ ಆರೋಪವೂ ಕೇಳಿಬಂದಿದೆ. ನಗರಸಭೆ ಕಚೇರಿ ಮುಂದೆ ಖಾಸಗಿ ಬಸ್ ಏಜೆಂಟ್ ರಾಘವೇಂದ್ರ ಗಂಭೀರ ಆರೋಪ ಮಾಡಿದ್ದು, ಮೂಲಭೂತ ಸೌಲಭ್ಯಗಳನ್ನು ಒದಗಿಸದೆ ಸುಂಕ ವಸೂಲಿಗೆ ಹರಾಜು ಹಾಕುವುದು ಸರಿಯಲ್ಲ. ಮೊದಲು ಪ್ರಯಾಣಿಕರಿಗೆ ಅಗತ್ಯ ಸೌಲಭ್ಯ ಕಲ್ಪಿಸಬೇಕು, ಬಳಿಕ ಸುಂಕದ ಬಗ್ಗೆ ಯೋಚಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಸ್ಥಳೀಯ ಸಾರ್ವಜನಿಕರು ಇದೇ ಅಭಿಪ್ರಾಯ ವ್ಯಕ್ತಪಡಿಸಿದ್ದು, ನಿಲ್ದಾಣದ ಅಭಿವೃದ್ಧಿಗೆ ಆದ್ಯತೆ ನೀಡದೆ ಕೇವಲ ಆದಾಯದ ಮೇಲೆ ಗಮನ ಹರಿಸಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಬಂಧಿತ ಅಧಿಕಾರಿಗಳು ಈ ಕುರಿತು ತಕ್ಷಣ ಕ್ರಮ ಕೈಗೊಂಡು ಖಾಸಗಿ ಬಸ್ ನಿಲ್ದಾಣದಲ್ಲಿ ಕುಡಿಯುವ ನೀರು, ನೆರಳು ವ್ಯವಸ್ಥೆ, ವಾಹನ ಸಂಚಾರ ನಿಯಂತ್ರಣ ಸೇರಿದಂತೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು ಎಂಬುದು ಸಾರ್ವಜನಿಕರ ಆಗ್ರಹ. ಮೂಲಸೌಕರ್ಯ ಏನಿಲ್ಲ, ಇವರು ದುಡ್ಡಿನ ಆಸೆಗೆ ನಮ್ಮನ್ನೆಲ್ಲ ಕೊಲೆ ಮಾಡ್ತಿದ್ದಾರೆ. ಏನು ಎಲ್ಲಿ ನಗರ ಈ ಬಸ್ ಸ್ಟ್ಯಾಂಡ್ ಯಾರಾಜ್ ಹೋಗ್ತಾರೆ, ಕುಡಿಯಕ್ಕೆ ನೀರಿಲ್ಲ, ನೆರಳಿಲ್ಲ. ಪೊಲೀಸರು ಬಂದ್ರೆ 500 ರೂಪಾಯಿ ದಂಡ. ನಮ್ ನಿಲ್ಸ್ಕೊಳಕ್ಕೆ ಜಾಗ ಇಲ್ಲ, ಅದ್ರಾಗೆ ಕುತ್ಕೊಂಡು ರಿವರ್ಸ್ ಹೊಡಿಯಕ್ಕೆ ಆಟೋದರ ಸಮಸ್ಯೆ. ಅಲ್ಲಿ ನಮಗೆ ಸಮಸ್ಯೆ ಇಲ್ಲ, ಇವ್ರು ಆರಾಜ್ ಮಾಡ್ಕೊಂಡು ಕುತ್ಕೊಂಡು ಹರಾಜ್ ಹೋಗ್ತಾರೆ. ಈಗ ಏನೇನೋ ಎಲ್ಲ ಮೂಲ ಬಸ್ ಕೊಟ್ಟು ಹರಾಜ್ ಹೋಗ್ಲಿ ಅಂತ ಬೇಡ ಅಲ್ಲಿ ಅವರು ಬೇಡ ಅಂತ ನೀವು. ನಿಮ್ಮ ಹೆಸರು ರಾಘವೇಂದ್ರ ಅಂತ. ರಾಘವೇಂದ್ರ, ಏನಾಯ್ತು ನೀವು ಬಸ್ ಏಜೆಂಟ್ರಾ? ಸಬ್ಜೆಕ್ಟ್ ಇಲ್ಲ, ಏನಿಲ್ಲ, ಲೈಟ್ ಇಲ್ಲ, ಎಲ್ಲ ಮಾಡಿಲ್ಲ, ಅನ್ವಸ ಮಾಡಿಲ್ಲ. ಒಂದು ದಿವಸ ಲೆಕ್ಕಲ್ಲ, 3 ದಿವಸದಂಗೆ ಅನ್ವಸ್ ಮಾಡಬೇಕು. ಎಲ್ಲ ಸುಮ್ಮನೆ ಕ್ಲೀನೆನ್ಸ್ ಇಲ್ಲ, ಏನಿಲ್ಲ.